ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್. ನನ್ನ ಹೆಸರು ಅಕ್ಷತಾ ಜೈನ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೂ ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತಹ ಟಾಪ್ಗಳು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬೇಸಿಕಲಿ ಜೀನ್ಸ್ ಮೇಲೆ ಹಾಕೊಳ್ಳೋದಿರ್ಬೋದು, ಇಲ್ಲ ಡ್ರೆಸ್ಸಸ್ ಇರ್ಬೋದು, ಯಾವುದು ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗೂ ಯಾವ್ದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಜಾಸ್ತಿ ಕಾಲ ಆ ಟ್ರೆಂಡ್ ಅದೇ ರೀತಿ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇದೆಲ್ಲ ಒಂದು ನಾನು ಪರ್ಚೇಸ್ ಮಾಡಿರೋದು, ನನಗೆ ಏನು ಪೇಡ್ ಪ್ರಮೋಷನ್ ಆ ಥರ ಎಲ್ಲ ಏನೂ ಅಲ್ಲ. ಸ್ವಲ್ಪ ಫ್ರೈಡೇಸ್ ಆದಷ್ಟು ಐ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಫ್ಯಾಷನ್. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಫ್ರೈಡೇ ಬರಲಿದೆ. ಓಕೆ, ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದು ಬಂದು ಇಲ್ಲಿ ಹಲವಾರು ಬ್ರ್ಯಾಂಡ್ಸ್ಗಳಿದೆ. ಓಕೆ, ಮಿಕ್ಸ್ ಅಂಡ್ ಮ್ಯಾಚ್ ಇದೆ. ಒಂದೊಂದು ಬ್ರ್ಯಾಂಡ್ ಎಂದಿದೆ. ಟಾಪ್ ಬೇರೆದಿರ್ಬೋದು, ಬಾಟಮ್ ಬೇರೆದಿರ್ಬೋದು. ಸೊ ನನಗೆ ಎಲ್ಲಿ ಏನು ಚೆನ್ನಾಗಂತ ಅನ್ನಿಸ್ತೋ ಅದನ್ನ ತಗೊಂಡಿದ್ದೀನಿ. ಓಕೆ, ಆ್ಯಂಡ್ ಫುಲ್ ತುರ್ಕಿ ಇಟ್ಟಿರೋದ್ರಿಂದ ಸ್ವಲ್ಪ ಗಜಬಜ ಅನ್ನಿಸ್ಬೋದು ನಿಮಗೆ. ಐಮ್ ಸಾರಿ ಫಾರ್ ದಟ್. ಆ್ಯಂಡ್ ಇದು ಬಂದು ಒಂದು ಯೆಲ್ಲೋ ಕಲರ್ ಡ್ರೆಸ್. ಓಕೆ, ಶಾರ್ಟ್ ಡ್ರೆಸ್ ಈ ಥರ ಇದೆ, ಯೆಲ್ಲೋ ಕಲರ್ ಶಾರ್ಟ್ ಡ್ರೆಸ್. ಆ್ಯಂಡ್ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ, ಒಂದು ಈ ಥರ ಚಿಕ್ಕ ಚಿಕ್ಕ ಚೆಕ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಸ್ವಲ್ಪ ದಪ್ಪ ಇದ್ದೀರಾ ಅಂತ ಅಂದರೆ ವಿ ನೆಕ್, ಇಲ್ಲ ಅಂತ ಅಂದರೆ ಈ ಥರ ಬ್ರಾಡ್ ನೆಕ್ ಹಾಕ್ಕೊಂಡ್ರೆ ನಮ್ಮ ಸ್ಟ್ರಕ್ಚರ್ ಸಣ್ಣ ಕಾಣುತ್ತೆ. ಸೊ ಈ ಥರದ್ದು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಟ್ರೈ ಮಾಡಿ ತಂದೆ. ಇವಾಗ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದೀನಿ. ತೊಗೊಂಡಿದ್ದ ಬಟ್ಟೆನೆಲ್ಲ ಅಲ್ಲೇ ಟ್ರೈ ಮಾಡಿ ತರೋದು. ಸೊ ತುಂಬ ಚೆನ್ನಾಗಂತ ಅನಿಸ್ತು, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇದು ಸೈಜ್ ಬಂದು ಮೀಡಿಯಮ್. ಇದು ಬಂದು ಕವರ್ ಸ್ಟೋರಿ ಅನ್ನೋ ಒಂದು ಬ್ರ್ಯಾಂಡಿಂದು. ಓಕೆ, ಆ್ಯಂಡ್ ಇಲ್ಲಿ ಸ್ಲೀವ್ಸ್ ನೋಡಿದ್ರೆ ಸ್ವಲ್ಪ ಬೆಲ್ ಸ್ಲೀವ್ಸ್ ಎಲ್ಲ ಬರ್ತಿತ್ತಲ್ಲ ಆ ಥರ ಇದೆ. ತುಂಬ ಕಂಫರ್ಟಬಲ್. ಒಬ್ರೊಬ್ರಿಗೆ ಒಂದೊಂದು ಕ್ವಾಲಿಟಿ ಅಂತ ಅಂದರೆ, ನನಗೆ ಕ್ವಾಲಿಟಿ ಇಸ್ ನಥಿಂಗ್ ಬಟ್ ಕಂಫರ್ಟಬಲ್. ನನಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಡೆಫಿನೆಟ್ಲಿ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಎ ಗುಡ್ ಕ್ವಾಲಿಟಿ. ಹಾಗೂ ನನಗೆ ಜಾಸ್ತಿ ಕಾಲ ಬರಬೇಕು. ನಾನು ಯೂಶಲಿ ಒಂದ್ಸತಿ ಯಾವ್ದಾದ್ರು ಬಟ್ಟೆ ತೊಗೊಂಡ್ರೆ ಒಂದು 4-5 ವರ್ಷ ಉಪಯೋಗಿಸ್ತೀನಿ. ಸೊ ಟೆಂಪ್ರವರಿಗೆ ತೊಗೊಳ್ಳಲ್ಲ. ಒಂದ್ಸತಿ ಏನೋ ತೊಗೊಂಡು ಒಂದು 2-3 ತಿಂಗಳಾದ್ಮೇಲೆ ಬಿಸಾಕ್ಬಿಡೋದಪ್ಪ ಅಂದ್ರೆ ಆ ಥರ ನನ್ನ ಹತ್ರ ಯಾವುದೂ ಇಲ್ಲ. ಅದಕ್ಕೆ ನೀವೊಂದು 8 ವರ್ಷದಿಂದ ಇರೋ ಬಟ್ಟೆಗಳು ಕೂಡ ಈಗಲೂ ನನ್ನ ಹತ್ರ ಇದೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಫಾರ್ ಮಿ. ದಟ್ ಈಸ್ ವಾಟ್ ಮ್ಯಾಟರ್ಸ್ ಅ ಲಾಟ್. ಹೆಮ್ಮಿಂಗ್ ಜಿಗ್ಜಾಗ್ ಅಂತೇನೋ ಮಾಡ್ತಾರೆ, ಅದೆಲ್ಲ ನನಗೆ ತುಂಬ ಇಂಪಾರ್ಟೆಂಟ್. ಒಂದು ಡ್ರೆಸ್ಸಲ್ಲಿ ನೋಡಿ ಎಷ್ಟು ಕ್ಲೀನಾಗೆ ಫಿನಿಶಿಂಗ್ ಇದೆ. ಇಲ್ಲಿ ಫುಲ್ ಇದಕ್ಕೆ ಏನಂತಾರೆ, ಹೆಮ್ಮಿಂಗ್ ಅಂತಾರೆ ಏನಂತಾರೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಥರ ನಾನು ಬಹಳ ನೋಡ್ತೀನಿ ಡ್ರೆಸ್ಸಲ್ಲಿ. ಕಂಫರ್ಟಬಲ್ ಆಗಿರಬೇಕು, ಇಲ್ಲಿ ಚುಚ್ಚೋ ಥರ ಎಲ್ಲ ಇರಬಾರ್ದು. ಸೊ ಆ ಥರ ಎಲ್ಲ ಇದ್ದಾಗ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಒನ್ ಆಫ್ ದ್ಯಾಟ್. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಡ್ರೆಸ್ ಟಾಪ್ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಇದೆ. ಆ್ಯಂಡ್ ಯೆಲ್ಲೋ ಕಲರ್ ಏನಾಗುತ್ತೆ ಅಂತ ಅಂದರೆ, ಸ್ವಲ್ಪ ವೀಟಿಶ್ ಸ್ಕಿನ್ ಟೋನ್ ಅವ್ರಿಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬ್ರೈಟ್ ಎಲ್ಲೋ ಅಲ್ಲ, ಈ ಥರ ಮೈಲ್ಡ್ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಮುಖದ ರಿಫ್ಲೆಕ್ಷನ್ ಇನ್ನೂ ಚೆನ್ನಾಗೇ ಕಾಣುತ್ತೆ. ದಟ್ಸ್ ವೈ ಐ ಆಪ್ಟೆಡ್ ಫಾರ್ ದಿಸ್. ಆ್ಯಂಡ್ ಸೆಕೆಂಡ್ ಡ್ರೆಸ್ ಬಂದು ಅಗೇನ್ ಇಟ್ಸ್ ಏನು ಹೇಳ್ತಾರಪ್ಪ, ಕಾಟನ್ ಡ್ರೆಸ್, ಶಾರ್ಟ್ ಡ್ರೆಸ್. ಸ್ವಲ್ಪ ಇಲ್ಲಿ ಫ್ರಿಲ್ಸ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಕಲರ್ಸ್ ಎಲ್ಲ ನೋಡ್ಬೋದು. ಯೂಶುವಲ್ ಕಲರ್ಸ್ ತೊಗೊಂಡಿಲ್ಲ ಈ ಸತಿ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಈ ನೆಕ್ ಕೂಡ ಬಂದು ಅದೇ. ಯಾಕೆ ಅಂತ ಅಂದರೆ ನನ್ನ ಹತ್ರ ಈ ಥರ ನೆಕ್ ಯಾವುದೂ ಇರಲಿಲ್ಲ. ಇದರ್ ಐ ವುಡ್ ಆಲ್ವೇಸ್ ಪ್ರಿಫರ್ ಅ ಕ್ಲೋಸ್ ನೆಕ್ ಆರ್ ಅ ರೌಂಡ್ ನೆಕ್ ಆರ್ ಅ ಝೀರೋ ನೆಕ್, ಆ ಥರನೇ ಪ್ರಿಫರ್ ಮಾಡ್ತಿದ್ದೆ. ಸೊ ಈ ಥರ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಒಂಥರ ಪಫ್ ಸ್ಲೀವ್ಸ್ ಅಂತೀವಲ್ಲ ಆ ಥರ ಇದೆ. ಆ್ಯಂಡ್ ಇದು ಬಂದು ಎಲ್ಬೋ ತನಕ ಬರುತ್ತೆ. ಲುಕ್ ಅಟ್ ದಿಸ್. ಆ್ಯಂಡ್ ಹಿಂದೆ ಫಿಟ್ಟಿಂಗ್ ಸಖತ್ತಾಗೆ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಾಂಗ್ ಜಿಪ್ ಕೊಟ್ಟಿದ್ದಾರೆ. ಸೊ ಇದರಿಂದ ಬಾಡಿಗೆ ತುಂಬ ಕ್ಲೀನಾಗೆ ತುಂಬ ಚೆನ್ನಾಗಿ ಕಾಣೋ ಥರ ಕುತ್ಕೊಳ್ಳುತ್ತೆ. ಯು ನೋ ವಾಟ್ ಐ ಮೀನ್. ಓಕೆ, ಆ್ಯಂಡ್ ದಿಸ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಕಾಲ್ಡ್ ಓನ್ಲಿ. ಓನ್ಲಿಲಿ ನಾನು ಯೂಶುವಲ್ ಆಗಿ ತೊಗೊಳೋದಿಲ್ಲ. ಈ ಸತಿ ಯಾಕೆ ತೊಗೊಂಡೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಓನ್ಲಿ. ಆ್ಯಕ್ಚುಲಿ ಝಾರಾಗಿನ ಕಾಸ್ಟ್ಲಿ ಅನ್ಸುತ್ತೆ, ಅದಕ್ಕೆ ತೊಗೊಳ್ತಾ ಇರಲಿಲ್ಲ. ಈ ಸತಿ ಯಾಕೆ ತೊಗೊಂಡೆ ಅಂತ ಅಂದರೆ, ನನ್ನ ಕ್ರೆಡಿಟ್ ಕಾರ್ಡಲ್ಲಿ ಒಂದಷ್ಟು ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ ಗೊತ್ತಾ. ಕ್ರೆಡಿಟ್ ಕಾರ್ಡಲ್ಲಿ ಒಂದು 15,000 ರಿವಾರ್ಡ್ ಪಾಯಿಂಟ್ಸ್ ಹಾಗೆ ಇತ್ತು, ಯೂಸ್ ಮಾಡಿರಲಿಲ್ಲ. ಸೊ 15,000 ರಿವಾರ್ಡ್ ಪಾಯಿಂಟ್ಸ್ ಈಸ್ ಈಕ್ವಲ್ ಟು ಆಲ್ಮೋಸ್ಟ್ 3,500 4,000. ಸೊ ಅದಕ್ಕೋಸ್ಕರ ಒಂದು ವೌಚರ್ ತೊಗೊಂಡಿದ್ದೆ, ಹಾಗೆ ಓನ್ಲಿಲಿ ಶಾಪಿಂಗ್ ಮಾಡಿದೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ಅಗೇನ್ ದಿಸ್ ಇಸ್ ಎ ಶಾರ್ಟ್ ಡ್ರೆಸ್. ಆ್ಯಂಡ್ ಇಲ್ಲಿ ನಾನು ಟ್ರೈ ಆನ್ ಹಾಲ್ ಮಾಡ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಹಾಕಿ ತೋರಿಸ್ತಾ ಇಲ್ಲ. ಬಟ್ ಪಕ್ಕದಲ್ಲೇ ಇನ್ನೊಂದು ಪಿಕ್ಚರ್ ಹಾಕಿರ್ತೀನಿ ಫುಲ್ ಡ್ರೆಸ್ ಎಂದು, ಸೊ ವಿತ್ ಮಾಡೆಲ್, ಸೊ ದಟ್ ಯು ಕ್ಯಾನ್ ಹ್ಯಾವ್ ಇಟ್ ಅ ಲುಕ್. ತುಂಬ ಚೆನ್ನಾಗಿದೆ. ಹಾಗೆ ಆಗಲೇ ಹೇಳ್ದಂಗೆ ಕ್ವಾಲಿಟಿ, ಆ ಬಟ್ಟೆ ಮುಟ್ಟಿದ್ರೆ ತುಂಬ ಸ್ಕಿನ್ ಫ್ರೆಂಡ್ಲಿ ಅನ್ನೋ ಥರ ಇರಬೇಕು, ಅದಕ್ಕೋಸ್ಕರ ತೊಗೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಮೈ
ಲಾಂಗ್ ಟೈಮ್ ಡ್ರೆಸ್. ಇವಾಗೆಲ್ಲ ನೀವು ನೋಡ್ಬೋದು ಸಬ್ಯಸಾಚಿ, H&M ಅಂತೆ ಯಾವ್ದ್ಯಾವ್ದು ಹಾಗೆ ಕೊಲಾಬ್ರೇಟ್ ಮಾಡ್ಕೊಂಡು ಎರಡೆರಡು ಬ್ರ್ಯಾಂಡು ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಫ್ರಮ್ ಓನ್ಲಿ ಆ್ಯಂಡ್ ಮಿಕ್ಕಿ. ಓಕೆ, ದಿಸ್ ಇಸ್ ಎ ಜಾಗರ್ ಪ್ಯಾಂಟ್. ಇದು ತೊಗೊಂಡಿದ್ದು ಮೇನ್ ರೀಸನ್ ಬಂದು ಕಂಫರ್ಟ್, ಆನ್ ಪಾಯಿಂಟ್ ಇದೆ, ತುಂಬ ಸ್ಟೈಲಿಶ್ ಆಗಿ ಸಖತ್ತಾಗಿದೆ ಜಾಗರ್ಸ್. ಆ್ಯಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ ಜೀನ್ಸ್ ಮಟೀರಿಯಲ್. ಸೊ ತುಂಬ ಒಂಥರ ಕ್ಯೂಟಾಗಿ ಎಫರ್ಟ್ಲೆಸ್ ಆಗಿ ಕಾಣುತ್ತೆ. ಹಾಗೂ ಕಂಫರ್ಟ್ ಇಸ್ ದ ಬೆಸ್ಟ್ ಥಿಂಗ್. ಇದೊಂಥರ ರಿಲ್ಯಾಕ್ಸ್ಡ್ ಫಿಟ್ ಅಂತ ಹೇಳ್ಬೋದು. ಅಲ್ಲಿ ಮೇಲೆ ಏನು ಇದೆ ಎಲಾಸ್ಟಿಕ್ ಇದೆ ಅಲ್ಲ, ಸೊ ತುಂಬ ರಿಲ್ಯಾಕ್ಸ್ಡಾಗಿ ಸೊಂಟದ ಹತ್ರ ಕೊರಿಯೋದು ಆ ಥರ ಎಲ್ಲ ಆಗೋದಿಲ್ಲ. ಆ್ಯಂಡ್ ಯು ಕ್ಯಾನ್ ಪೇರ್ ಇಟ್ ವಿತ್ ಸ್ನೀಕರ್, ವೈಟ್ ಸ್ನೀಕರ್ ಜೊತೆ ಒಂದು ಕ್ರಾಪ್ ಟಾಪ್ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ಮಿಕ್ಕಿ ಪ್ರಿಂಟ್ಸ್ ಆಲ್ ಓವರ್. ಒಂದು 4 ಪಾಕೆಟ್ಸ್ ಇದೆ. ಒಂಥರ ಸ್ಟ್ರೀಟ್ ಸ್ಟೈಲ್ ಲುಕ್, ಒಂಥರ ಸ್ಮಾರ್ಟ್ ಸ್ಟ್ರೀಟ್ ಸ್ಟೈಲ್ ಲುಕ್ ಅಂತ ಹೇಳ್ಬೋದು. ಇಟ್ ಇಸ್ ಇನ್ ಕೊಲಾಬರೇಷನ್ ವಿತ್ ಡಿಸ್ನಿ ಆ್ಯಂಡ್ ಓನ್ಲಿ. ಬೇಸಿಕಲಿ ತುಂಬ ಕ್ಯೂಟ್ ಆಗಿದೆ. ಜೀನ್ಸ್ ಎಲ್ಲ ತೊಗೊಳ್ಬೇಕಾದ್ರೆ ನೀವು ಈ ಲೆಂತ್ ಏನಿದೆ ಅಲ್ಲ, ಈ ಲೆಂತ್ ಹಾಗೂ ವಿಡ್ತ್ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ತಗೊಳ್ಳಿ. ಇದು ತುಂಬ ಮ್ಯಾಟರ್ ಆಗುತ್ತೆ. ನಮ್ಮ ಶೇಪ್ ಹೇಗೆ ಕಾಣುತ್ತೆ, ನಮ್ಮ ಬಟಕ್ಸ್ ಹೇಗೆ ಕಾಣುತ್ತೆ ಅನ್ನೋದಕ್ಕೂ ಮ್ಯಾಟರ್ ಆಗುತ್ತೆ. ಹಾಗೂ ನಮಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಈ ಜೀನ್ಸ್ ಅನ್ನೋದಕ್ಕೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಆದ್ದರಿಂದ ತಗೊಳ್ಬೇಕಾದ್ರೆ ಆ ವಿಡ್ತ್ನ ನೋಡಿ ಟ್ರೈ ಮಾಡಿ ಲೆಂತ್ ಎಲ್ಲ ಆಲ್ಟರ್ ಮಾಡಿಸ್ಕೊಂಡು ತಗೊಳ್ಳಿ. ಹಾಗೆ ರ್ಯಾಂಡಮ್ ಆಗಿ ತಗೊಂಡು ಬರಬೇಡಿ. ಆ್ಯಂಡ್ ಇದೇನು ಅಂತ ಅಂದರೆ ಇನ್ನೊಂದು ಅಡ್ವಾಂಟೇಜ್, ದಿಸ್ ಇಸ್ ಅ ಹೈ ವೇಸ್ಟ್ ಜಾಗರ್. ಸೊ ಇದನ್ನ ನೀವು ಯಾವ್ದಾದ್ರು ಶಾರ್ಟ್ ಟಾಪ್ಸ್ ಇಲ್ಲ ಕ್ರಾಪ್ ಟಾಪ್ ಜೊತೆಗೂ ಹಾಕೊಳ್ಬೋದು. ತುಂಬ ಮುದ್ದಾಗೆ ಕ್ಯೂಟಾಗೆ ಒಂಥರ ಪ್ರಿಟಿಯಾಗೆ ಮುದ್ದಾಗಿ ಕಾಣೋಕ್ಕೆ ಸಖತ್ತಾಗಿರುತ್ತೆ ಇದು. ಸೊ ದಿಸ್ ಇಸ್ ಒನ್. ಇದು ತುಂಬ ದಿನದಿಂದ ಪೆಂಡಿಂಗ್ ಇತ್ತು, ತಗೊಂಡಿರಲಿಲ್ಲ. ಬಟ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಕೊಲಾಬರೇಷನ್. ಯಾಕೆಂತಂದರೆ ನನಗೆ ಮಿಕ್ಕಿ ತುಂಬ ಇಷ್ಟ. ಸೊ ಆದಷ್ಟು ಮಿಕ್ಕಿ ಫ್ರೆಂಡ್ಸ್ ಇಲ್ಲ ಮಿನಿ ಫ್ರೆಂಡ್ಸ್ ಅದರ ಕಾರ್ಟೂನ್ ಕ್ಯಾರೆಕ್ಟರ್ಸ್ ನಂಗೆ ಸಖತ್ ಇಷ್ಟ. ಸೊ ಆ್ಯಂಡ್ ಕ್ವಾಲಿಟಿ ಅಷ್ಟೇ ಸೂಪರ್ ಆಗಿರುತ್ತೆ ಇದ್ರದ್ದು. ಅದಕ್ಕೋಸ್ಕರ ಇದನ್ನು ತಗೊಂಡೆ. ಆ್ಯಂಡ್ ಅದಕ್ಕೆ ಟಾಪ್ ಬೇಕಲ್ವಾ, ಸೊ ಐ ಹ್ಯಾವ್ ಟೇಕನ್ ಎ ಬ್ಯಾಗಿ ಟಿ ಶರ್ಟ್. ಎಷ್ಟು ಕಾರ್ಟೂನ್ ಪ್ರಿಂಟ್ಸ್ ಇದೆ, ನನಗೆ ತುಂಬ ಇಷ್ಟ. ಇದು ಮಲ್ಟಿ ಕಲರ್ ಗ್ರಾಫಿಕ್ ಪ್ರಿಂಟ್ ಟಿ ಶರ್ಟ್ ಇದು ಬಂದು. ಇದರಲ್ಲಿ ಏನು ಅಂತ ಅಂದರೆ ಫುಲ್ ಕಲೆಕ್ಷನ್ ಆಫ್ ಸ್ನೂಪಿ, ಚಾರ್ಲಿ ಆ್ಯಂಡ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ಇದೆ. ತುಂಬ ಕಲರ್ಫುಲ್ ಆಗಿ ರಿಲ್ಯಾಕ್ಸ್ಡಾಗೆ ಸಖತ್ತಾಗಿದೆ ಇದು. ಓನ್ಲಿ ಅವ್ರದ್ದು ಇನ್ ಕೊಲಾಬ್ರೇಷನ್ ವಿತ್ ಪೀನಟ್ಸ್. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಈ ಥರ ಇದು ಆಲ್ರೆಡಿ ನನ್ನ ಹತ್ರ ಒಂದಿದೆ. ಅದ್ರದ್ದು ಮಟೀರಿಯಲ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೇಸಿಕಲಿ ನನಗೆ ಟೀ ಶರ್ಟ್ಸ್ ಎಲ್ಲ ಅಂತ ಅಂದಾಗ ಅದು ಟ್ರಾನ್ಸ್ಪರೆಂಟ್ ಆಗಿರಬಾರ್ದು, ಒಂಥರ ರಫ್ಯೂಸಿಗೆ ಬರೋ ಥರ ಇರಬೇಕು. ನಾನು ಎಲ್ಲೋ ಆಫೀಸ್ ಹೋಗ್ತೀನಿ ಅಂದರೆ ಐ ಶುಡ್ ನಾಟ್ ಬಿ ಬಾದರ್ಡ್, ಏನೋ ಟ್ರಾನ್ಸ್ಪರೆಂಟ್ ಆಗಿದೆ, ಎಲ್ಲೋ ಕಾಣ್ತಾ ಇದೆ, ಇಲ್ಲೇ ಅನ್ಕಂಫರ್ಟೇಬಲ್ ಆಗ್ತಿದೆ, ಹಿಂಗೆ ಎತ್ತಿದಾಗ ಇಲ್ಲಿ ತುಂಬ ಡೀಪಾಗಿ ಕಾಣ್ತಿದೆ, ಆ ಥರ ಎಲ್ಲ ಇರಬಾರ್ದು. ಸೊ ಅದನ್ನು ನೀವು ಕೂಡ ಬೇಕು ಅಂತ ಅಂದರೆ ಗಮನಿಸಬಹುದು. ಆ ಥರ ಎಲ್ಲ ಇದ್ದಾಗ ಅನ್ಕಂಫರ್ಟೇಬಲ್ ಆಗುತ್ತೆ. ಅದೇ ವೆನ್ ಯು ಆರ್ ಫೈನ್ ಆ್ಯಂಡ್ ವೆನ್ ಯು ಆರ್ ಓಕೆ ವಿತ್ ದ ಟಿ ಶರ್ಟ್ or whatever clothes you wear alla, you will be more comfortable and en heltare more focused on your work. So here is the one. Idu bandi size L. nange ee tara baggy t-shirts, baggy sweatshirts ishta. So adakoskara ee taraddu one tagonde. ಇದಕ್ಕೆ ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಟ್ರೆಂಡಲ್ಲಿರೋದು ಅಂತ ಅಂದರೆ ಈ ಥರ ಟ್ರಾನ್ಸ್ಪರೆಂಟ್ ಡ್ರೆಸ್ಸಸ್. ಓಕೆ, ಲುಕ್ ಅಟ್ ದಿಸ್. ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆ್ಯಂಡ್ ಅಗೇನ್ ದಿಸ್ ಇಸ್ ಆಲ್ಸೋ ಯೆಲ್ಲೋ ಕಲರ್. ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರ್, ಅದಕ್ಕೋಸ್ಕರ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಡಿಟ್ಯಾಚಬಲ್. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಇಲ್ಲಿ ನೋಡಿ, ಈ ಒಳಗಡೆ ಇರೋ ಸ್ಲಿಪ್ ಈಸ್ ಡಿಟ್ಯಾಚಬಲ್. ಬೇಕು ಅಂತ ಅಂದರೆ ನೀವು ಯಾವುದಾದ್ರೂ ಶಾರ್ಟ್ ಸ್ಲೀವ್ಸ್ ಡ್ರೆಸ್, ಇಲ್ಲಾಂದರೆ ಸ್ಲೀವ್ಲೆಸ್ ಡ್ರೆಸ್, ಇಲ್ಲ ಅಂತ ಅಂದರೆ ನೂಡಲ್ ಡ್ರೆಸ್ ಏನಾದರೂ ಹಾಕೊಂಡಾಗ ಅದ್ರ ಮೇಲೆ ಹಾಕ್ಕೊಳ್ಬೋದು. ಸೊ ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಸ್ಲಿಪ್ ಥರ ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೂ ಇದೆ. ಸೊ ಈಸಿಲಿ ಆರಾಮ್ಸೆ ವೇರ್ ಮಾಡ್ಬೋದು, ಏನು ಯೋಚನೆ ಇಲ್ದಂಗೆ. ಸೊ ಈ ಡ್ರೆಸ್ ಬಂದು ಈ ಥರ ಇದೆ. ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿರೋದು ಸ್ವಲ್ಪ ಹೈಲೈಟ್ ಆಗಿದೆ. ಆ್ಯಂಡ್ ಇಟ್ಸ್ ಅ ಝೀರೋ ನೆಕ್ ಡ್ರೆಸ್. ಓಕೆ, ಆ್ಯಂಡ್ ಸ್ಲೀವ್ಸ್ ನೋಡಿ, ಪಫಿ ಸ್ಲೀವ್ಸ್. ಆ್ಯಂಡ್ ಇಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಇದೊಂಥರ ತುಂಬ ಕ್ಯೂಟಿಯಾಗಿ ಬಬ್ಲಿಯಾಗಿ ಕಾಣೋಕ್ಕೆ ಇದು ಸಕ್ಕದಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಪಫಿ ಸ್ಲೀವ್ಸ್ ಆಗಿರ್ಬೋದು ಆ್ಯಂಡ್ ಲೈಟ್ ಕಲರ್ಸ್ ಆಗಿರ್ಬೋದು, ಬ್ಯಾಗಿ ಥರ ಕಾಣೋದಾಗಿರ್ಬೋದು, ತುಂಬ ಕ್ಯೂಟಾಗೆ ಪ್ರಿಟಿಯಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ಫ್ರಮ್ ಬ್ರ್ಯಾಂಡ್ ಕಾಲ್ಡ್ ಕವರ್ ಸ್ಟೋರಿ. ನನಗೆ ಕವರ್ ಸ್ಟೋರಿ ನನ್ನ ಹೋದ ಬರ್ಡೇಯಿಂದ ತುಂಬ ಇಷ್ಟ. ಯಾಕೆ ಅಂತ ಅಂದರೆ ಕವರ್ ಸ್ಟೋರಿ ತುಂಬ ಕಂಫರ್ಟಬಲ್ ಅನ್ನಿಸ್ತಿದೆ ನನಗೆ. ಅವರ ಡ್ರೆಸ್ಗಳು ಆಗಿರ್ಬೋದು, ಟಾಪ್ಗಳಾಗಿರ್ಬೋದು, ಒಂಥರ ಇಲ್ಲಿ ಟೈಟ್ ಆಗೋದು ಅಂತ ಅನ್ಸೋದು. ಆ್ಯಂಡ್ ಡ್ರೆಸ್ ಏನೋ ತುಂಬ ಶಾರ್ಟ್ ಇದೆ ಅಂತ ಅನ್ಸೋದೆಲ್ಲ ನನ್ನ ಹೈಟಿಗೆ ತುಂಬ ಚೆನ್ನಾಗೇ ಸಿಗುತ್ತೆ ಕವರ್ ಸ್ಟೋರಿಲಿ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕವರ್ ಸ್ಟೋರಿಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ.
ಆ್ಯಂಡ್ ಅದು ಒಂದೇ ನಾನು ತೊಗೊಂಡು ಬಂದಿರೋದು ಕವರ್ ಸ್ಟೋರಿಲಿ. ಇನ್ನೊಂದು ತೊಗೊಂಡಿದ್ದೆ, ಅದು ಯಾವುದು ಅಂತ ಅಂದರೆ ನನ್ನ ನೀಲಕುರಿಂಜಿ ವಿಡಿಯೋಲಿ ಒಂದು ವೈಟ್ ಡ್ರೆಸ್ ಹಾಕಿದ್ದೀನಿ ಗೊತ್ತಾ, ದಟ್ ಇಸ್ ಫ್ರಮ್ ಕವರ್ ಸ್ಟೋರಿ. ನೆಕ್ಸ್ಟ್ ಒನ್ ಬಂದು ಸ್ಲೀವ್ಲೆಸ್ ಟಾಪ್ ಫ್ರಮ್ ವೆರಮುಡಾ. ಇದು ಒಂಥರ ಕ್ರಾಪ್ ಟಾಪ್ ಥರನೂ ಉಪಯೋಗಿಸ್ಕೊಳ್ಬೋದು. ಆ್ಯಂಡ್ ಇಟ್ ಜಸ್ಟ್ ಕಮ್ಸ್ ಟು ದ ನೇವಲ್, ಅಲ್ಲಿಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಫ್ರಿಲ್ಸ್ ಕೊಟ್ಟಿರೋದು ಒಂಥರ ಕ್ಯೂಟಾಗೆ ಆ ಥರ ಕಾಣುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ನೋಡೋ ಡ್ರೆಸ್ಗಳೆಲ್ಲ ಸ್ವಲ್ಪ ಅದು ಪಫಿ ಆಗಿರುತ್ತೆ, ಇಲ್ಲ ಬಬ್ಲಿ ಕಾಣೋದರ ಆ ಥರ ಇರುತ್ತೆ. ನಂಗೆ ಅದು ತುಂಬ ಇಷ್ಟ. ಆ್ಯಂಡ್ ದಿಸ್ ಇಸ್ ಮೀಡಿಯಮ್, ಸೊ ಬಾಡಿ ಫಿಟ್. ಇದು ಬಂದು ವಾರ್ಡ್ರೋಬಲ್ಲೆಲ್ಲ ತುರುಕ್ಬಿಟ್ಟಿದ್ದೀನಿ, ಅದಕ್ಕೆ ನಿಮಗೆ ಈ ಥರ ಕಾಣ್ತಾ ಇದೆ. ಸ್ಲೀವ್ಸ್ ನೋಡಿ ತುಂಬ ಚೆನ್ನಾಗಿದೆ. ಓಕೆ, ದಟ್ ಈಸ್ ಒನ್. ಆ್ಯಂಡ್ ಇದು ತೊಗೊಂಡು ಸುಮಾರು ದಿನ ಆಯಿತು, ಬಟ್ ಹಾಕೊಂಡಿಲ್ಲ. ದಿಸ್ ಇಸ್ ಅ ಜಾಕೆಟ್ ಆರ್ ಓವರ್ ಕೋಟ್, ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ಓವರ್ ಕೋಟ್ ಫ್ರಮ್ ಝಾರಾ. ನನಗೆ ಓವರ್ ಕೋಟ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಏನಾದರೂ ಜೀನ್ಸ್ ಹಾಕೊಂಡಾಗ, ಇಲ್ಲ ಆಫೀಸಲ್ಲಿ ಏನಾದರೂ ಏನೋ ಪ್ರೆಸೆಂಟೇಷನ್ ಇದೆ ಅಥವಾ ಕ್ಲೈಂಟ್ ವಿಸಿಟ್ ಇದೆ, ಯು ವಾಂಟ್ ಟು ಬಿ ಲಿಟಲ್ ಪ್ರೊಫೆಷ್ನಲ್, ಆ ಟೈಮಲ್ಲಿ ಇದೆಲ್ಲ ಹಾಕೊಂಡ್ರೆ ಚೆನ್ನಾಗಂತ ಅನ್ಸುತ್ತೆ. ಬಟ್ ನಾಟ್ ದಿಸ್ ಕಲರ್, ಡಿಪೆಂಡ್ಸ್ ನೀವು ಯಾವ ಇನ್ನರ್ ವೇರ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಬಟ್ ನನಗಿದು ಕಲರ್ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋದಾಗಲೂ ಆರಾಮ್ಸೆ ಜೀನ್ಸ್ ಮೇಲೆ ಹಾಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಅ ಶಾರ್ಟ್ ಜಾಕೆಟ್, ಕ್ರಾಪ್ ಟಾಪ್ ಎಲ್ಲ ಹೆಂಗೆ ಬರುತ್ತಲ್ಲ ಆ ಥರ. ಆ್ಯಂಡ್ ಈ ಮಟೀರಿಯಲ್ ತುಂಬ ಬೆಚ್ಚಗಂತ ಅನ್ಸುತ್ತೆ. ಸೊ ಇದು ನನಗೆ ಸಖತ್ತು ಇಷ್ಟ ಆಗಿದ್ದು ಅಂತ ಅಂದರೆ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಸೇಲ್ ನಡೀತಿರ್ಬೇಕಾದ್ರೆ ತೊಗೊಂಡಿದ್ದು, ಒಂದು 2 ತಿಂಗಳಿಂದ. ಇವಾಗ ಝಾರಾದಲ್ಲಿ ತುಂಬ ಚೆನ್ನಾಗಿ ಸೇಲ್ ಇತ್ತು, ಕಮ್ಮಿ ಪ್ರೈಸ್ಗೆ ಸಖತ್ತಾಗಿರೋ ಬಟ್ಟೆಗಳಿತ್ತು, ಆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಅಡಿಷನ್ ಟು ಜಾಕೆಟ್. ಇದನ್ನ ಯಾವ ವಿಡಿಯೋಲಿ ಹಾಕೊಂಡ್ರೆ ಸದ್ಯದಲ್ಲೇ ಆ ವಿಡಿಯೋ ಬರುತ್ತೆ. ಇಲ್ಲೇ ಯೋಗ ಸೆಂಟರ್ ಹೋಗಿದ್ದೆ ಬೆಂಗಳೂರಲ್ಲಿ, ಆ ಯೋಗ ಸೆಂಟರ್ ಹೋದಾಗ ಇದನ್ನು ಹಾಕ್ಕೊಂಡಿದ್ದೆ, ಆ ವಿಡಿಯೋ ಕೂಡ ಬರುತ್ತೆ. ಆ್ಯಂಡ್ ಸಿ, ದಿಸ್ ಇಸ್ ಆಲ್ಸೋ ಫ್ರಮ್ ಝಾರಾ. ಆ್ಯಂಡ್ ಇದು ಬಂದು ಒಂಥರ ಏನು ಹೇಳ್ತಾರೆ, ಓವರ್ ಸೈಜ್ಡ್ ಲೂಸ್ ಜಾಕೆಟ್. ಕೈ ನೋಡಿ ಇಷ್ಟು ಅಗಲ ಇದೆ, ಆ್ಯಂಡ್ ಇಲ್ಲಿ ಇಷ್ಟು ಅಗಲ, ಇಲ್ಲಿ ಬಾಡಿ ಮಾತ್ರ ಇಷ್ಟು ಪುಟಾಣಿ ಇದೆ. ಸೊ ಇದೇನಾಗುತ್ತೆ ಅಂತ ಅಂದರೆ ವೇರ್ ಮಾಡಿದಾಗ ನೀವು ಶಾರ್ಟ್ ಏನು ಹೇಳ್ತಾರೆ, ಈ ಟ್ಯೂನಿಕ್ಸ್ ಅಂತ ಹೇಳ್ತಾರೆ ಅಲ್ಲ, ಸ್ಲಿಪ್ ಥರ ಇರುತ್ತೆ ಅದು, ಇಲ್ಲ ಅಂತ ಅಂದರೆ ಟ್ಯೂಬ್ ಟಾಪ್ ಅಂತ ಹೇಳ್ತಾರೆ, ಅದೆಲ್ಲ ವೇರ್ ಮಾಡಿ ಇದನ್ನು ಹಾಕ್ಕೊಂಡಾಗ, ಹಾಗೂ ಬ್ಯಾಗಿ ಜೀನ್ಸ್ ಹಾಕಿದಾಗ ಸೂಪರ್ ಆಗಿರುತ್ತೆ ಲುಕ್. ಅದನ್ನು ನಾನು ತೋರಿಸ್ತೀನಿ ಆದರೆ ನಿಮಗೆ. ಆ್ಯಂಡ್ ಇದಿಷ್ಟು ನನ್ನ ರೀಸೆಂಟ್ ಪರ್ಚೇಸಸ್. ನನಗೆ ಡ್ರೆಸ್ ತೊಗೊಳ್ಬೇಕಾದ್ರೆ ತುಂಬ R&D ಮಾಡಿರ್ತೀನಿ, ಯಾವ್ದು ಕಮ್ಮಿ ಇದೆ, ಯಾವ್ದು ಜಾಸ್ತಿ ಇದೆ, ಎಲ್ಲಿ ಸೇಲ್ ನಡೀತಾ ಇದೆ, ಮಟೀರಿಯಲ್ ಹೇಗಿದೆ, ರಿವ್ಯೂಸ್ ಹೇಗಿದೆ ಅದ್ರದ್ದು ಎಲ್ಲ ನೋಡಿ ನಾನು ಡ್ರೆಸ್ ತೊಗೊಳ್ಳೋದು. ಸೊ ಇದಿಷ್ಟು ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದು. ದೀಸ್ ಆರ್ ಮೈ ರೀಸೆಂಟ್ ಪರ್ಚೇಸಸ್. ಸ್ವಲ್ಪ ಟ್ರಿಪ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಕಾಗಿದ್ರಿಂದ ನನಗೆ ಏನಾದರೂ ಬೇಕಿದೆ ತೊಗೊಂಡಿದ್ದೀನಿ ಅದನ್ನ. ಆ್ಯಂಡ್ ನನಗೆ ಸ್ವಲ್ಪ ಯುನೀಕ್ ಆಗಿರಬೇಕು, ಬಬ್ಲಿ ಆಗಿರಬೇಕು, ಅದೊಂಥರ ಪಫಿ ಆಗಿ ಕ್ಯೂಟ್ ಆಗಿ ಕಾಣಬೇಕು. ಸೊ ಅದಕ್ಕೋಸ್ಕರ ಈ ಥರದನ್ನ ಆದಷ್ಟು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಅಂತ ಅನ್ಸೋದನ್ನ ಹುಡುಕ್ತಾ ಇರ್ತೀನಿ. ಆ್ಯಂಡ್ ದ ಒನ್ ವಿಚ್ ಐ ಆಮ್ ವೇರಿಂಗ್ ಇಸ್ ಫ್ರಮ್ ಚುಂಬಕ್. ಚುಂಬಕು ನನಗೆ ಬಹಳ ಇಷ್ಟ. ಚುಂಬಕ್ ಅಂದ ತಕ್ಷಣ ನಂಗೆ ಅದೊಂದು ಗೂಬೆ ಇದಿರುತ್ತೆ ಗೊತ್ತಾ, ಅದೊಂದು ಬೊಂಬೆ ಇದೆ, ಆ ಬೊಂಬೆ ನೆನಪಾಗುತ್ತೆ ನನಗೆ ಯಾವಾಗಲೂ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಮಿನಿಮಲಿಸ್ಟಿಕ್, ತುಂಬ ಕ್ಯೂಟ್ ಆಗಿ ನೋಡಿದ್ರೆ ವಾವ್ ಸೊ ಪ್ರಿಟಿ ಅಂತ ಅನ್ನಿಸ್ಬೇಕು, ಆ ಥರ ಫುಲ್ ಕಾಲರ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಪುಟಾಣಿ ಕಾಲರ್. ಓಕೆ, ಆ್ಯಂಡ್ ದಿಸ್ ಇಸ್ ಅ ಶಾರ್ಟ್ ಡ್ರೆಸ್. ಅಗೇನ್ ಇಲ್ಲಿ ಒಂದು ಬಟನ್ ಇದೆ, ಆ್ಯಂಡ್ ಈ ಬಟನ್ಗೆ ಹೈಡ್ ಹಾಕಕ್ಕೆ ಇಲ್ಲಿ ಒಂದು ಮಟೀರಿಯಲ್ ಇದೆ. ಓಕೆ, ಇಲ್ಲಿ ಬಟನ್ಸ್ ಇದೆ, ಆನ್ ಟಾಪ್ ಆಫ್ ಇಟ್ ನಿಮ್ಗೆ ಇದು ಬರುತ್ತೆ. ಸೊ ಬಟನ್ಸ್ ಕಾಣೋದಿಲ್ಲ ಅವಾಗ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ, ವೆರಿ ಮಿನಿಮಲಿಸ್ಟಿಕ್, ವೆರಿ ಡೀಸೆಂಟ್. ನನಗೆ ಈ ಥರ ತುಂಬ ಇಷ್ಟ. ಆ್ಯಂಡ್ ಇದು ಬಂದು 3/4 ಸ್ಲೀವ್ಸ್ ಆ್ಯಂಡ್ ಬ್ಲೂ ಕಲರ್. ನಾನು ಇತ್ತೀಚೆಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಕಡೆ ಗಮನ ಹರಿಸ್ತಾ ಇದ್ದೀನಿ ಕೆಲವೊಂದು ಡ್ರೆಸ್ಗಳನ್ನ ತಗೊಳ್ಬೇಕಾದ್ರೆ, ಯಾಕೆಂದರೆ ವಿಚ್ ಇಸ್ ಲುಕಿಂಗ್ ಗುಡ್ ಆನ್ ಮೀ, ಅದಕ್ಕೋಸ್ಕರ. ಸೊ ಇದಿಷ್ಟು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಲುಕ್ ಅಟ್ ಮೈ ಹೇರ್ ಸ್ಟೈಲ್, ಕ್ಯೂಟಿ ಪೈ. ದಿಸ್ ಇಸ್ ಮೈ ಕ್ಯೂಟಿ ಪೈ. ಓಕೆ, ಸೊ ಸುಮ್ಮನೆ ಹಾಗೆ ಹೇರ್ನ ಕೋಮ್ ಮಾಡಿಬಿಟ್ಟು ಇಲ್ಲಿಗೆ ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ. ಆ್ಯಂಡ್ ಈ ಕ್ಲಿಪ್ ಯಾವುದೋ ಇನ್ಸ್ಟಾಗ್ರಾಮ್ ಸ್ಟೋರಲ್ಲಿ ತೊಗೊಂಡಿದ್ದು, ತುಂಬ ಕ್ಯೂಟಾಗಿ ಚೆಂದ ಕಾಣ್ತಾ ಇತ್ತು. ಆ್ಯಂಡ್ ಲುಕ್ ಅಟ್ ದಿಸ್ ಗೂಬೆ. ಈ ಗೂಬೆ ಬಂದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಇದರಲ್ಲಿ ತೋರಿಸಿದ್ದೀನಿ, ಅಲ್ಲಿ ತಗೊಂಡಿದ್ದು. 10 ರೂಪೀಸ್ ಏನೋ, ಎಷ್ಟು ಕ್ಯೂಟ್ ಆಗಿ ಮುದ್ದ ಕಾಣುತ್ತೆ. ಆ್ಯಂಡ್ ಇಷ್ಟು ನನ್ನ ಔಟ್ಫಿಟ್ ಬಗ್ಗೆ. ಇದಿಷ್ಟು ನನ್ನ ಶಾರ್ಟ್ ಡ್ರೆಸ್. ಆ್ಯಂಡ್ ಶಾರ್ಟ್ ಡ್ರೆಸ್ ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿಂದ ಫ್ರಿಲ್ಸ್ ಇದೆ, ಸೊ ಯು ಹ್ಯಾವ್ 2 ಪಾಕೆಟ್ಸ್.
ದಿಸ್ ಇಸ್ ಅ ಕ್ಯೂಟಿ ಒನ್. ಆಕ್ಚುಲಿ ಇದು ಫುಲ್ ಏನ್ ಹೇಳ್ತಾರೆ ಬಟನ್ಸ್ ಇದೆ, ಉದ್ದ ಬಟನ್ಸ್ ಇದೆ. ಬೇಕು ಅಂತ ಅಂದ್ರೆ ಅದನ್ನ ಯುನೋ ಸ್ವಲ್ಪ ಸ್ಲಿಟ್ ತರ ಮಾಡ್ಕೊಳ್ಬಹುದು. ಬಟ್ ನನ್ಗೆ ಹಾಗೆ ಒಂಥರ ಫ್ರಿಲ್ಡ್ ಫ್ರಾಕ್ ತರ ಅಂತ ಅನಿಸ್ತಿದೆ ಇದು. ಸೊ ಇಷ್ಟ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ತುಂಬಾ ಇಷ್ಟ ಆಗಿದ್ದು ಪಾಕೆಟ್ಸ್ ಇದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್. ಧನ್ಯವಾದಗಳು.